ಮೊದಲಿಗೆ ನಾನಿವತ್ತು ಮಾರ್ಕಿಂಗ್ ಹೇಗೆ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತಿದ್ದೇನೆ. ಮೊದಲಿಗೆ ಸ್ಕೇಲ್ ತಗೊಳ್ಳಿ, ಚಾಕ್ ತಗೊಳ್ಳಿ, ಮೆಷರ್ಮೆಂಟ್ ಬ್ಲೌಸ್ ತಗೊಳ್ಳಿ, ಮೆಷರ್ಮೆಂಟ್ ಟೇಪ್ ತಗೊಳ್ಳಿ. ಇಷ್ಟು ನಿಮಗೆ ಐಟಮ್ ಬೇಕಾಗ್ತದೆ ಮೆಷರ್ ಹಾಕಲಿಕ್ಕೆ. ಸೊ ಈಗ ಏನು ಮಾಡುವ ಅಂದರೆ ನಾವು ಇದರದ್ದು ಲೆಂತ್ ಎಷ್ಟು ಉಂಟು ಅಂತ ನೋಡಬೇಕೀಗ. ಇಲ್ಲಿಂದ ಇಲ್ಲಿವರೆಗೆ ಬ್ಲೌಸಿದ್ದು ಬಿಡ್ತ್ ಎಷ್ಟು ಅಂತ ನೋಡೋಣ ನಾವು. ಬಿಡ್ತ್ ಓಕೆ. ಈಗ ನಾವಿದು 37 ಇದೆ, ಬಿಡ್ತ್ 37 ಇದೆ. 37 ಅಂದರೆ 18 ಹಾಫ್. ಓಕೆ, ಇಲ್ಲೊಂದು ಮಾರ್ಕ್ ಹಾಕ್ಕೊಂಡೆ. ಇಲ್ಲಿಗೆ 37 ಇದೆ, 18 ಹಾಫ್. ಸೊ ಕಸ್ಟಮರಿಗೆ ಬಾರ್ಡರ್, ಸೊಂಟಕ್ಕೆ ಬಾರ್ಡರ್ ಬೇಡ ನಾವು ಆರಿ ವರ್ಕ್ ಮಾಡೋದಾದರೆ. ಸೊ ಅದನ್ನು ನಾನು ಲೆಸ್ ಮಾಡಿ, ಈ ಬಾರ್ಡರನ್ನು ಲೆಸ್ ಮಾಡಿ ನಾನು ಮೆಷರ್ ಹಾಕ್ತಾ ಇದ್ದೇನೆ. ಈಗ ಏನು ಮಾಡಬೇಕಂದ್ರೆ, ಸೊ ಸೆಂಟರಿಗೆ ಸ್ವಲ್ಪ ಲೈಟಲ್ಲಿ ಮಾರ್ಕ್ ಹಾಕ್ಕೊಳ್ಳಿ, ಸ್ವಲ್ಪ ಲೈಟಾಗಿ. ಇಲ್ಲಿ ನೀವು ಮಾರ್ಕಿಂಗ್ ಮಾಡಿದ್ದೀರಲ್ಲ, ಸೊ ಈಗ ಒಂದು ಚಿಕ್ಕ ಡಾಟ್ ಹಾಕಿದ್ರೆ ಲೈಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ಯಾಕಂದರೆ ಅದು ಮತ್ತೆ ಕೆಲವಿದ್ದು ಚಾಕ್ ಹೋಗುದಿಲ್ಲ ಮಾರ್ಕಿಂಗ್, ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ನಾನಿವತ್ತು ನಿಮಗೆ ಈಸಿ ಮೆಥಡಲ್ಲಿ ಹೇಳಿ ಕೊಡ್ತೇನೆ ಆರಿ ವರ್ಕಿಗೆ ಹೇಗೆ ಮಾರ್ಕಿಂಗ್ ಮಾಡೋದು ಅಂತ. ಸ್ಟಿಚಿಂಗಿಗೆಲ್ಲ ಆರಿ ವರ್ಕಿಗೆ. ಸೊ ಸ್ಟಿಚಿಂಗಿಗೆ ಆದರೆ ಟೈಲರ್ಸ್ನವರು ಹಾಕ್ತಾರೆ, ಅವರು ಕಟ್ ಮಾಡಿ ಮಾಡ್ತಾರೆ. ಬಟ್ ನಾವಿವತ್ತು ಆರಿ ವರ್ಕಿಗೆ ಹೇಗೆ ಮಾರ್ಕಿಂಗ್ ಮಾಡೋದು ಅಂತ ನೋಡುವ. ಹೀಗೆ ಬಟನ್ ಹಾಕ್ಕೊಳ್ಳಿ. ಇವತ್ತು ಫುಲ್ ಡಿಸ್ಟರ್ಬೆನ್ಸ್ ಇರುತ್ತೆ ವಿಡಿಯೋದಲ್ಲಿ, ಯಾಕಂದರೆ ಇವತ್ತು ಸಂಡೇ ಅಲ್ವಾ, ಅಣ್ಣನ ಮಕ್ಕಳೆಲ್ಲ ಇದ್ದಾರೆ, ಬೊಬ್ಬೆ ಹಿಡಿತಿದ್ದಾರೆ. ಸೊ ಬೇರೆ ವೀಕ್ ಡೇಸಲ್ಲಿ ಕೋಳಿದ್ದು ಕಾಟ, ಸಂಡೇ ಇವರದ್ದು ಬೊಬ್ಬೆ. ಸೊ ಹಾಗಾಗಿ ನಾನು ಎಷ್ಟಾಗುತ್ತೆ ಅಷ್ಟೇ ನಿಮಗೆ ಮೆಷರ್ಮೆಂಟ್ ಹೇಳಿ ಕೊಡ್ತೇನೆ. ಓಕೆ, ಹೀಗೆ ಬ್ಲೌಸ್ ಇದೆಯಲ್ಲ, ಇದನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಬ್ಲೌಸನ್ನು ಹೀಗೆ 2 ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ 2 ಫೋಲ್ಡ್ ಮಾಡಿಕೊಂಡು ಹೀಗೆ, ಅಂದರೆ ನಾವು ಮೊದಲಿಗೆ 1 ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಹಾಕೊಳ್ಳುವ, ಯಾಕಂದರೆ ಅದು ಸ್ಟಿಚಿಂಗಿಗೆ ಬೇಕಾಗ್ತದೆ. ಸೊ ನಾವೀಗ ಸ್ಟಿಚಿಂಗಿಗೆ ಬೇಕಾಗ್ತದೆ ನಾವೀಗ ಸ್ಟಿಚಿಂಗಿಗೆ ಬೇಕಲ್ಲ, ಅದಕ್ಕೆ ನಾನೇ ಒಂದು ಸ್ಕೇಲ್ ಅಷ್ಟು ಹಾಕೊಳ್ತೇನೆ. ನೀವು 1 ಇಂಚ್ ಒಂದು ಸ್ಕೇಲ್ ಸೇಮ್ ಇರುತ್ತೆ. ನಾನೀಗ ಒಂದು ಎಕ್ಸ್ಟ್ರಾ ಮಾರ್ಕ್ ಹೀಗೆ ಹಾಕೊಂಡಿರ್ತೇನೆ. ಇದು ಟೈಲರ್ಸಿಗೆ ಸ್ಟಿಚಿಂಗಿಗೆ ಬೇಕಾಗ್ತದೆ ನೋಡಿ, ಇಷ್ಟು ಸ್ಟಿಚಿಂಗಿಗೆ ಬೇಕಾಗ್ತದೆ. ಕರೆಕ್ಟ್ ನೋಡ್ಕೊಳ್ಳಿ. ಮೊದಲಿಗೆ 2 ಡಿವೈಡ್ ಮಾಡಿ ಮಿಡ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಆಮೇಲೆ ಹೀಗೆ 1 ಇಂಚ್ ಬಿಡಿ. ಇದು ಅವ್ರು ತೆಗಿತಾರೆ ಇಲ್ವೋ ಗೊತ್ತಿಲ್ಲ ನನಗೆ, ಇದನ್ನು ಎಕ್ಸ್ಟ್ರಾ ಪೀಸ್ ಆಗಿ. ಬಟ್ ನಾನು 1 ಇಂಚ್ ಬಿಡ್ತೇನೆ ಇಲ್ಲಿ, ಯಾಕಂದರೆ ಅವರಿಗೆ ಒಂದು ವೇಳೆ ಇದು ತೆಗಿಯೋದಿದ್ರೆ ಇದು ವೇಸ್ಟ್ ಆಗ್ತದಲ್ಲ, ಮತ್ತು ಸಿಗೋದಿಲ್ಲ ಅವರಿಗೆ ಪೀಸ್. ಅದಕ್ಕೆ ನಾನು ಒಂದು ಸ್ಕೇಲ್ ಇಷ್ಟು ಇಟ್ಟಿರ್ತೇನೆ. ಈಗ ನಾವು ಕರೆಕ್ಟಾಗಿ ಮೆಷರ್ಮೆಂಟ್ ಹಾಕುವ ಹೇಗೆ ಅಂತ. ಇಲ್ಲದ್ರೆ ನೀವು ಕರೆಕ್ಟ್ ಖಾಲಿ ಬ್ಲೌಸ್ ಅಷ್ಟೇ ಮಾಡಿದರೆ ಅವರಿಗೆ ಇಲ್ಲಿ ಸ್ಟಿಚಿಂಗಿಗೆ ಜಾಗ ಸಾಕಾಗೋದಿಲ್ಲ. ನಾವೀಗ ಏನು ಮಾಡುವ ಅಂದರೆ ನೋಡಿ, ನಾನೀಗ ಡೀಪ್ ಎಷ್ಟು ಅಂತ ಹೇಳ್ತೇನೆ ನಾನು ನಿಮಗೆ. ನೋಡಿ, ಹೀಗೆ ಟೈಟ್ ಇಟ್ಕೊಳ್ಬೇಕಾಯ್ತಾ ಬ್ಲೌಸ್ನ. ನಾನು ಮತ್ತೆ ರಿಟರ್ನ್ ಚೆಕ್ ಮಾಡಿಸ್ತೇನೆ ನಿಮಗೆ. ನೋಡಿ, ಹೀಗೆ ಟೈಟ್ ಇಟ್ಕೊಳ್ಬೇಕು. ಇಲ್ಲಿ ನೀವು ಮೆಷರ್ ಹಾಕಿರ್ತೀರಲ್ಲ ಅಡ್ಡ ಲೈನ್, ಅಲ್ಲಿಗೆ ಈ ಬ್ಲೌಸ್ನ ಎಂಡ್ ಇಟ್ಟು ಹೀಗೆ ಟೈಟ್ ಇಟ್ಕೊಳ್ಳಿ. ಹೀಗೆ ಟೈಟ್ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿ. ಇದು ನಮಗೆ ನೆಕ್ಕಿದು ಡೀಪ್ ಎಷ್ಟು ಅಂತ ಗೊತ್ತಾಗಲಿ, ಹೀಗೆ ಟೈಟ್ ಇಟ್ಕೊಳ್ಳಿ. ಓಕೆ, ಇಲ್ಲಿ ಒಂದು ಅಡ್ಡ ಲೈನ್, ಉದ್ದ ಲೈನ್ ಹಾಕಿರ್ತೀರ, ಅಲ್ಲಿಗಿದು ಈ ಸೈಡ್, ಮತ್ತು ಎಂಡ್ ಲೈನಿಗೆ ಈ ಬ್ಲೌಸ್ನ ಎಂಡ್. ಸೊ ಇಲ್ಲಿ ಎಷ್ಟು ಡೀಪ್ ಅಂತ ಗೊತ್ತಾಗುತ್ತೆ ನೋಡಿ. ಇಲ್ಲಿಗೆ ಡೀಪ್ ಇಷ್ಟು ಬರ್ತದೆ ಅವರದ್ದು, ಗೊತ್ತಾಯ್ತಾ? ನಾನು ಚೆಕ್ ಮಾಡ್ತೇನೆ ರಿಟರ್ನ್ ಎಷ್ಟು ಬರ್ತದೆ ನೋಡಿ. ಸೊ ಹೀಗೆ ಆದರೆ ನಮಗೆ ಆಗ ಕರೆಕ್ಟಾಗಿ ಈ ವಿಡ್ತ್ ಕೂಡ ಸಿಗುತ್ತೆ. ಅವರದ್ದು ಬ್ಲೌಸ್ ಇದು ಒಳಗಡೆದು ವಿಡ್ತ್ ಎಷ್ಟು ಅಂತ ಕಟ್ ಮಾಡ್ತಾರಲ್ಲ, ಆಗ ಅದು ವಿಡ್ತ್ ಎಷ್ಟು ಅಂತ ಕರೆಕ್ಟಾಗಿ ಸಿಗುತ್ತೆ ನೋಡಿ. ಕರೆಕ್ಟಾಗಿ ಇಟ್ಕೊಳ್ಬೇಕು ಹೀಗೆ. ನಾನು ರಿಟರ್ನ್ ಚೆಕ್ ಮಾಡ್ತೇನೆ, ಇದರಲ್ಲಿ ನಾನು ಹಾಕುವುದಿಲ್ಲ ಮೆಷರ್. ನಾನು ನಿಮಗೆ ಹೀಗೆ ಬೇರೆ ಟೈಪಲ್ಲಿ ಚೆಕ್ ಮಾಡಲಿಕ್ಕೆ ಕೂಡ ಹೇಳಿಕೊಡ್ತೇನೆ. ಸೊ ಹೀಗೆ ಆದರೆ ಹೀಗೆ ಟೈಟ್ ಇಟ್ಕೊಂಡು ಹೀಗೆ ಇಲ್ಲಿ ಒಂದು ಮಾರ್ಕ್ ಹಾಕು, ಇಲ್ಲಿ ಇದು ಡೀಪ್. ಓಕೆ, ಇದೀಗ ಮಾರ್ಕಿಂಗ್ ಆಯಿತು, ಕೆಳಗಡೆದು ಮಾರ್ಕಿಂಗ್ ಆಯಿತು. ಸೊ ಇದು ಡೀಪ್ ಎಷ್ಟು ಅಂತ ನೋಡಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಈ ಬಟನ್ನೇ ತೆಗಿಯೋ ಫಸ್ಟಿಗೆ. ಯಾಕಂದರೆ ನಾನು ಟೈಲರ್ ಅಲ್ಲ, ಸೊ ನಾನು ಆದಷ್ಟು ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೇನೆ. ಸೊ ಆರಿ ವರ್ಕ್ ಮಾಡಲಿಕ್ಕೆ. ಸೊ ಈಗ ಏನು ಮಾಡಬೇಕಂದ್ರೆ ಹೀಗೆ ನೋಡಿ, ಹೀಗೆ ಜಸ್ಟ್ ಇಟ್ಟು ಓಪನ್ ಮಾಡಿ ಲೈನ್ಸಿಗೆ ಮಿಡ್ಲಿದಿಟ್ಟು ಸೊ ನೋಡಿ ಹೀಗೆ ಕರೆಕ್ಟ್ ಗೊತ್ತಾಗುತ್ತೆ ನೋಡಿ. ಇದು ನೋಡಿ
ಹೀಗೆ ಈಸಿ ಮೆಥಡ್. ಸೊ ಡೀಪ್ ಎಷ್ಟುಂಟು ಅಂತ ಗೊತ್ತಾಗುತ್ತೆ ಆಗ, ಅಂದರೆ ಈ ವಿಡ್ತ್ ಎಷ್ಟು ಬರ್ತದೆ ಅಂತ. ಅವರದ್ದು ನಾನು ಹೀಗೆ ಮಾರ್ಕಿಂಗ್ ಹಾಕೋದು ಹೀಗೆ ಬಂತು. ನಾವು ರಿಟರ್ನ್ ಚೆಕ್ ಮಾಡುವ ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಈಗಲೇ. ಇಷ್ಟು ಬರ್ತದೆ ಅವರದ್ದು. ಓಕೆ, ಅಂದರೆ ಇದು ಮಾರ್ಕಿಂಗ್, ಇಲ್ಲೊಂದು ಲೈನ್, ಇಲ್ಲೊಂದು ಲೈನ್ ಆಯಿತಾ. ಆಮೇಲೆ ಇಲ್ಲಿ ಅವ್ರದ್ದು ಡೀಪ್ ಎಷ್ಟು ಡೀಪ್ ಉಂಟು ನೋಡುವ, 10 ಇಂಚ್ ಡೀಪ್ ಉಂಟು. ಇದು ಬಿಡ್ತು ಎಷ್ಟು ಅಂದರೆ ಅವ್ರು ಕೊಟ್ಟದ್ದು 2.5 ಕೊಡ್ತಾರೆ. ನಾನು ನಾರ್ಮಲ್ ಅಷ್ಟೇ ಕೊಡೋದು, 2.5ನೇ ಕೊಡೋದು. ಸೊ ಟೋಟಲ್ ಲೆಂತ್ ಎಷ್ಟುಂಟು ಬ್ಲೌಸ್ ಇದ್ದು 13.25. ನಾವೀಗ ನೋಡುವ ಅವ್ರದ್ದು ಲೆಂತ್ ಎಷ್ಟು ಉಂಟು ಅಂತ ಬ್ಲೌಸ್ ಇದ್ದು. ಓಕೆ, ಹೀಗೆ ಇಟ್ಕೊಂಡು ಇದರ ಬ್ಯಾಕ್ ಸೈಡ್ಗೆ ಇಡುವ. ಹೀಗೆ ಇಟ್ಕೊಂಡು ನಿಮಗೆ ನಾನು ಹೇಳುವುದು ಅರ್ಥ ಆಗ್ತಿದ್ರೆ ಪ್ಲೀಸ್ ವಿಡಿಯೋ ನೋಡಿ ಆಯ್ತು. ಅಂದರೆ ನಾನು ಟೈಲರ್ ಅಲ್ಲ, ಸೊ ನನ್ನ ಮೆಥಡಲ್ಲಿ ನಾನು ಹಾಕೋದು, ಬಟ್ ಅದು ಹೇಳಿಕೊಳ್ಳಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ನೋಡಿ ಕರೆಕ್ಟ್ ಉಂಟು ನೋಡಿ. ಲೆಂತ್ 13.25 ಹೇಳಿದೆ, ಲೆಂತ್ 13.25. ಇದು ನೋಡಿ ಲೆಂತ್ 13.25 ಕರೆಕ್ಟ್ ಇದೆ. ಮತ್ತು ಡೀಪ್ ಎಷ್ಟು ನೋಡುವ, 13.25ಇಂದ ಈ ಬ್ಯಾಕ್ ಇದು ಬೆಲ್ಟ್ ಉಂಟಲ್ಲ ಅವರು ಹಾಕ್ತಾರೆ ಬೆಲ್ಟ್, ಈ ಟೈಪ್ ಪಟ್ಟಿ, ಅದು ಲೆಸ್ ಮಾಡುವಾಗ ಎಷ್ಟು ಬರ್ತದೆ, 3.25 ಲೆಸ್ ಮಾಡಬೇಕು. 3.25 ಲೆಸ್ ಅಂದರೆ ಡೀಪ್ 10.25 ಬರಬೇಕಲ್ಲ, ಅಲ್ಲ ಸಾರಿ 10 ಬರಬೇಕಲ್ಲ, ಕರೆಕ್ಟ್ 10 ಇದೆ. ಈ ಶೋಲ್ಡರ್ ಕೂಡ ಹಾಗೆ ನಾನು ಜಾಸ್ತಿ ಏನು ಗೊತ್ತಾ, ಸ್ವಲ್ಪ ದಪ್ಪ ಇದ್ದರೆ, ದಪ್ಪ ಅಂತಲ್ಲ ನಾನು ನಾರ್ಮಲ್ ಹಾಗೆ ಹಾಕುತ್ತೆ, ಇಲ್ಲಿ 2.5, ಇಲ್ಲಿ 2.5, ಇಲ್ಲಿ 2.5, ಇಲ್ಲಿ ಸ್ವಲ್ಪ 3 ಇಂಚಸ್ ಹಾಕ್ತೇನೆ, ಆಗ ಸ್ವಲ್ಪ ಬ್ರಾಡ್ ಬರ್ತದೆ. ನಾನು ಅದು ನನ್ನ ಮೆಷರ್ ಹಾಕಿ ತೋರಿಸ್ತೇನೆ ನಿಮಗೆ. ಹಲೋ. ಸೊ ಈಗ ನಾನು ನಿಮ್ಗೆ ಈಸಿ ಆಗಲಿ ಅಂತ ಈ ಟೈಪ್ ಮೆಷರ್ ಹೇಳಿ ಕೊಟ್ಟದ್ದು, ಬಟ್ ನಾನು ಏನು ಮಾಡ್ತೇನೆ ಅಂದರೆ ನಾನು ಹೇಗೆ ಮೆಷರ್ ಹಾಕ್ತೇನೆ ಹಾಗೆ ತೋರಿಸ್ತೇನೆ. ಇದು ಇಲ್ಲಿ ನಾನು 2.5 ಇಂಚಸ್ ಇಡ್ತೇನೆ ಡೆಪ್ತ್, ಇಲ್ಲಿ 2.5, ಇಲ್ಲಿ 2.5. ಓಕೆ, ಇಲ್ಲಿ ಏನು ಮಾಡೋದಂದರೆ ಇಲ್ಲಿ ನಾನು 3 ಅಥವಾ 3.25 ಇಡ್ತೇನೆ. ಸ್ವಲ್ಪ ಬ್ರಾಡ್ ಬೇಕು ಅಂದರೆ 3.25 ಇಡ್ತೇನೆ. ಹೀಗೆ ನೋಡಿ, ಇಲ್ಲಿ 3.25, ಇಲ್ಲಿ 3.25. ಸೊ ಈಗ ನನ್ನ ಕಸ್ಟಮರ್ ಒಂದು 1/2 ಇಂಚ್ ಜಾಸ್ತಿ ಇಡಿ ಅಂತ ಹೇಳಿದರು ನನಗೆ ಡೀಪ್. ಹಾಗಾದರೆ ಡೀಪ್ ಇದೆಷ್ಟು ಉಂಟು ಅಂತ ಕರೆಕ್ಟ್ ನೋಡೋಣ. ಟೆನ್ ಆ್ಯಂಡ್ ಹಾಫ್ ಇಡು. 10 ಇದೆ ಅವ್ರದ್ದು ಡೀಪ್, 10.5 ಇಡು, 10.5. ಓಕೆ, ಈಗ ನಾವು ಅಲ್ಲಿ ಮೇಲೆ ಒಂದು ಮಾರ್ಕ್ ಹಾಕಿದ್ವಲ್ಲ, ಇಲ್ಲಿ ಕೆಳಗಡೆ ಒಂದು ಮಾರ್ಕ್ ಹಾಕುವ. ಹೀಗೆ ಮಾರ್ಕಿಂಗ್ ಹಾಕುವ. ಸ್ಟ್ರೈಟ್ ಇರಬೇಕು, ಆಚೀಚೆ ಅಂದರೆ ಒಂದು ಕ್ರಾಸ್ ಒಂದು ಸ್ಟ್ರೈಟ್ ಹಾಗಿರಬಾರ್ದು, ಕಷ್ಟ ಆಗ್ಬೋದು ನಿಮಗೆ. ಎರಡು ಮುಕ್ಕಾಲು ಕರೆಕ್ಟ್ ಇದೆ. ಈಗ ನಾವೇನು ಮಾಡಬೇಕಂದ್ರೆ ಅಲ್ಲಿ ನಾವು ಡಾಟ್ ಹಾಕಿದ್ವಲ್ಲ, ಇಲ್ಲಿ ಮೇಲೆ 2.5, ಇಲ್ಲಿ 3.25 ಹೀಗೆ ನಾವೊಂದು ಕ್ರಾಸ್ ಲೈನ್ ಹಾಕುವ. ಹೀಗೆ ಒಂದು ಕ್ರಾಸ್ ಲೈನ್ ಹಾಕುವ. ಹೀಗೆ ನೋಡಿ, ಹೀಗೆ ಹಾಕಿದ್ವಲ್ಲ, ಹೀಗೆ ಇಲ್ಲಿ ಒಂದು ಹೀಗೆ ಶೇಪ್ ಕೊಡುವ. ಹೀಗೆ ಶೇಪ್ ಕೊಡು. ಹೀಗೆ ಬೇಕಾದ್ರೆ ಹೀಗೂ ಕೊಡ್ಬೋದು, ರೌಂಡ್ ಬೇಕಾದ್ರೆ ರೌಂಡು ಕೊಡ್ಬೋದು. ನಾನು ಸ್ವಲ್ಪ ಇದೇ ಶೇಪ್ ಕೊಡ್ತೇನೆ, ಯಾಕಂದರೆ ಇದರಲ್ಲಿ ಆರಿ ವರ್ಕ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಆಯಿತಾ. ಇದೀಗ ನೆಕ್ ಮಾರ್ಕಿಂಗ್ ಆಯಿತು. ಫ್ರಂಟ್ ಮಾರ್ಕಿಂಗ್ ಹೇಗೆ ಮಾಡಬೇಕಂದ್ರೆ ಇದರ ಈ ಸೈಡಿಗೆ ಅಂದರೆ ಹೇಗೆ, ನಮ್ಮ ಬಲ ಸೈಡಿಗೆ ಬರಬೇಕು ಯಾವಾಗಲೂ ವರ್ಕ್ ಮಾಡೋದು. ಎಡ ಸೈಡಿಗೆಲ್ಲ, ಬಲ ಸೈಡಿಗೆ ನಮ್ಮ ವರ್ಕ್ ಬರಬೇಕು. ಆಗ ನಮಗೆ ಈ ಸೈಡ್ ಬರ್ತದೆ ಬ್ಲೌಸು ಇದು ಮಾಡಲಿಕ್ಕೆ, ಫ್ರಂಟ್ ನೆಕ್ ಹಾಕಲಿಕ್ಕೆ. ಈಗ ನಾವು ಮಾರ್ಕಿಂಗ್ ಮಾಡುವ. ಹೇಗೆ ಅಂದರೆ ಇಲ್ಲಿ ನಮ್ಮದು ಈ ಲೈನ್ ಉಂಟಲ್ಲ, ಬ್ಯಾಕ್ ನೆಕ್ಕಿದ್ದು ಮೇಲಿದ್ದು ಲೈನ್, ಅಲ್ಲಿಗೆ ಸ್ಟ್ರೈಟಾಗಿ ಇಲ್ಲಿ ಒಂದು ಹೀಗೆ ಮಾರ್ಕ್ ಹಾಕ್ಕೊಳ್ತೇನೆ. ಕಡಿಮೆ ಪೀಸ್ ಇದ್ದರೆ ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಬೇಕಾಯ್ತಾ. ನಂದೀಗ ಕರೆಕ್ಟ್ ಇದೆ, ಅದಕ್ಕೆ ಹೀಗೆ ಹಾಕ್ಕೊಳ್ತಾ ಇದ್ದೇನೆ. ಸೊ ಇಲ್ಲಿ ಆಲ್ರೆಡಿ ಸ್ಟಿಚಿಂಗಿಗೆ ಅವ್ರದ್ದು ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಪೀಸ್ ಇದೆ, ಸೊ ಅದಕ್ಕೆ ನಾನು ಬಿಡ್ತಾ ಇಲ್ಲ. ಈಗ ನಾವು ಫ್ರಂಟ್ ನೆಕ್ ನೋಡುವ ಎಷ್ಟಿದೆ ಫ್ರಂಟ್ ನೆಕ್ ಅಂತ.
ಕೆಲವರು ಹೀಗೆ ಕ್ರಾಸ್ ನೋಡ್ತಾರೆ, ಬಟ್ ನಾವು ಕ್ರಾಸ್ ನೋಡುದಿಲ್ಲ, ನಾವು ಸ್ಟ್ರೈಟ್ ನೋಡುದು. ಇದು ಮೆಷರ್ಮೆಂಟ್ 7 ಇಂಚಸ್ ಇದೆ, ಸ್ಟ್ರೈಟ್ ನೋಡುವಾಗ 6.5 ಇಂಚಸ್ ಉಂಟು. ಸೊ ನಾವು 6.5 ಮಾಡುವ, 6.5 ಇಂಚಸ್ಸಿಗೆ. ಇಲ್ಲಿ ಮೇಲ್ಗಡೆ 3.5 ಮಾಡ್ತೇನೆ ನಾನು. ಟೋಟಲ್ 6.5. ಓಕೆ, 6.5 ಆದರೆ ಮೇಲ್ಗಡೆ 2.5 ಇಂಚಸ್ ಇಲ್ಲಿ ನೆಕ್ ಹತ್ರ. ಇಲ್ಲಿ 2.5. ಇಲ್ಲದಿದ್ರೆ ಇಲ್ಲಿ ಸ್ವಲ್ಪ ಬಿಡುವ, ಇಲ್ಲಿ ಸ್ವಲ್ಪ ಕ್ರಾಸ್ ಇದೆ ಮಾರ್ಕ್, ಇಲ್ಲಿ ಸ್ವಲ್ಪ ಬಿಡುವ. ಓಕೆ, ಇಲ್ಲಿ 2.5 ಮೇಲ್ಗಡೆ, 2.5 ಆದರೆ ಕೆಳಗಡೆ 3 ಕಾಲು ಹೇಳಿದ್ನಲ್ಲ ನಾನು, ಆಗ 3 ಕಾಲು ಇಡುವ ಮೆಷರ್ಮೆಂಟ್. ಈಗ ಒಂದು ಮಾರ್ಕ್ ಮಾಡ್ಕೊಳ್ಳುವ ಹೀಗೆ. ಇಲ್ಲಿ ಕೂಡ ಹಾಗೆ ಬ್ಯಾಕ್ ಶೇಪ್ ಹೇಗೆ ಕೊಟ್ಟಿದ್ದೇವೆ ಸ್ವಲ್ಪ ಅದೇ ಶೇಪಲ್ಲಿ ಫ್ರಂಟ್ ಶೇಪ್ ಕೂಡ ಕೊಡುವ. ಇದವರದ್ದು ಆರಿ ವರ್ಕ್, ಗ್ರ್ಯಾಂಡ್ ಆರಿ ವರ್ಕ್ ಬ್ಲೌಸು. ಸೊ ಇದು ನೋಡ್ಕೊಳ್ಬೇಕು ಮೇಯ್ನ್ ಅಂದರೆ ನಿಮಗೆ ಈ ಶೋಲ್ಡರ್ ಗ್ಯಾಪ್ ಬರ್ತದಲ್ಲ, ಇದು ನೋಡ್ಕೊಳ್ಬೇಕು. ಯಾಕಂದರೆ ಇದರ ಹೊರಗಡೆ ನೀವು ವರ್ಕ್ ಮಾಡಿದರೆ ಕಟ್ಟಾಗಿ ಹೋಗುತ್ತೆ. ಇದೆಷ್ಟು ಬರ್ತದೆ ನೋಡ್ಕೊಳ್ಬೇಕು ನಾವು, ಅಷ್ಟು ಮೆಷರ್ಮೆಂಟ್ ಒಳಗಡೆ ಮಾತ್ರ ನಾವು ವರ್ಕ್ ಮಾಡಬೇಕಾಗತ್ತೆ. ಇದು ನೋಡಿ, ಈಗ ಅವರದ್ದು ಶೋಲ್ಡರ್ ಎಷ್ಟಿದೆ ಅಂದರೆ 2 ಕಾಲಿದೆ. ಓಕೆ, 2 ಕಾಲಿದೆ. ಆ 2 ಕಾಲು ಒಳಗಡೆ ನಾವು ವರ್ಕ್ ಮಾಡಬೇಕು. ಈಗ ಇದು 2 ಕಾಲು ಇದೆಯಲ್ಲ, ನಾನೀಗ ವರ್ಕ್ ಮಾಡೋದು ಈ 2 ಕಾಲು ಒಳಗಡೆ ಇರಬೇಕು, ಇಲ್ಲಾದರೆ ಅದು ಕಟ್ಟಾಗಿ ಹೋಗುತ್ತೆ ನಾವು ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ. ಸೊ ಇಷ್ಟು ನೆಕ್ ಮೆಷರ್ಮೆಂಟ್ ಆಯಿತು. ಸ್ಲೀವ್ಸ್ ಮೆಷರ್ಮೆಂಟ್ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ನೋಡಿ. ನನ್ನ ಅಂದರೆ ಇದು ಮಾಡಬೇಡಿ, ಯಾಕಂದರೆ ತುಂಬ ಟೈಲರ್ಸ್ನವ್ರು ನೋಡ್ತಿರುವರು ನನ್ನ ವೀಡಿಯೋ. ಬಟ್ ನಾನು ಟೈಲರ್ ಅಲ್ಲ, ನಾನು ಆರಿ ವರ್ಕ್ ಮಾಡೋದು. ಸೊ ನನಗೆ ಗೊತ್ತಿದ್ದ ಪ್ರಕಾರ ನಾನು ಮೆಷರ್ಮೆಂಟ್ ಹಾಕಿದ್ದೇನೆ ಈಸಿ ಮೆಥಡಲ್ಲಿ. ಸೊ ಏನಾದರೂ ಕರೆಕ್ಷನ್ ಇದ್ದರೆ ನನಗೊಂದು ಮೆಸೇಜ್ ಮಾಡಿ, ಯಾರಾದರೂ ಟೈಲರ್ ನೋಡ್ತಿದ್ರೆ. ಸೊ ಥ್ಯಾಂಕ್ ಯು.